Okay, here is the cell which is a basic unit of all living tissue. Okay, ಈಗ ಈ ಸೆಲ್ಲಲ್ಲಿ ನಂಬರ್ ಆಫ್ ಸೆಲ್ ಆರ್ಗನಲ್ಸ್ ಇರುತ್ತೆ. ಅದರ ಒಳಗಡೆ ಒಂದು ಸೆಲ್ ಆರ್ಗನಲ್ ಅಂತಂದರೆ ನ್ಯೂಕ್ಲಿಯಸ್. ಓಕೆ, ಈ ನ್ಯೂಕ್ಲಿಯಸ್ ಒಳಗಡೆ ಜೀನೋಮ್ ಇರುತ್ತೆ. ಈಗ ಇನ್ ಹ್ಯೂಮನ್ಸಲ್ಲಿ ನೋಡ್ಬೋದು ಅಂದರೆ ಈ ಜೀನೋಮ 23 ಪೇರ್ಸ್ ಆಫ್ ಕ್ರೋಮೋಸೋಮಲ್ಲಿ ಸ್ಪ್ಲಿಟ್ ಆಗಿದೆ. ಓಕೆ, ಈಚ್ ಕ್ರೋಮೋಸೋಮ್ಸ್ ಕಂಟೈನ್ಸ್ ಅ ಲಾಂಗ್ ಸ್ಟ್ಯಾಂಡ್ಸ್ ಆಫ್ DNA. ಈ DNA ಏನಾಗಿರ್ತದೆ ಅಂದರೆ ಹಿಸ್ಟೋನ್ ಪ್ರೋಟೀನ್ ಸರೌಂಡ್ ಆಗಿ ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಓಕೆ, ಆ್ಯಂಡ್ ನಾವು DNA ಒಳಗಡೆ ಸೆಕ್ಷನ್ ಇರುತ್ತೆ ದಟ್ ಕಾಲ್ಡ್ ಜೀನ್ಸ್. ಓಕೆ, these genes is contained a number of instructions to making protein. Okay, when the gene is activated ಆವಾಗ ಒಂದು ಎಂಜೈಮ್ RNA polymerase ಬಂದು DNA ಗೆ ಬೈಂಡ್ ಆಗುತ್ತೆ. ಓಕೆ, ದೆನ್ ಆಸ್ ಎ ರಿಸಲ್ಟ್ಸ್ mRNA ಸಿಂಥೆಸಿಸ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂದರೆ ಬೇಸ್ಡ್ ಆನ್ ನಂಬರ್ ಆಫ್ ನೈಟ್ರೋಜನ್ ಬೇಸಸ್ ಕಾಂಪ್ಲಿಮೆಂಟರಿ ಆಕ್ಷನ್ ಬೇಸ್ಡ್ ಬಂದು ಬೈಂಡ್ ಆಗುತ್ತೆ. ಆಸ್ ಎ ರಿಸಲ್ಟ್ಸ್ ನಾವು ದ DNA is converted into mRNA. ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಈಗ ಈ mRNA ಒಂದು ಟೆಂಪ್ಲೇಟ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಅಂಡರ್ಗೋ ಪ್ರೊಸೆಸಿಂಗ್. ಅದು ಯಾವ ಥರ ಆಗುತ್ತಪ್ಪ ಅಂತಂದರೆ ಎಕ್ಸಾನ್ ಪಾರ್ಟ್ ರಿಮೂವ್ ಆಗುತ್ತೆ, ಇಂಟ್ರಾನ್ಸ್ ಬಂದು ರೀಜಾಯ್ನ್ ಆಗುತ್ತೆ. ಇವಾಗ ಈ ಪ್ರೋಸೆಸ್ಡ್ mRNA ನ್ಯೂಕ್ಲಿಯಸ್ಸಿಂದ ಸೈಟೋಪ್ಲಾಸಮಿಗೆ ಬರುತ್ತೆ ಫಾರ್ ದ ಫರ್ದರ್ ಪ್ರೊಸೆಸ್ ಕಾಲ್ಡ್ ಟ್ರಾನ್ಸ್ಲೇಷನ್. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರೋಟೀನ್ ಫ್ಯಾಕ್ಟ್ರಿ ಕಾಲ್ಡ್ ರೈಬೋಸೋಮ್ಸ್ ಬಂದು mRNAಗೆ ಬೈಂಡ್ ಆಗುತ್ತೆ. ಓಕೆ, ಯಾವಾಗ ರೈಬೋಸೋಮ್ ರೀಚ್ ಆಗುತ್ತೆ mRNA ಆವಾಗ ನಂಬರ್ ಆಫ್ ಅಮೈನೋ ಆಸಿಡ್ ಚೈನ್ ಫಾರ್ಮೇಷನ್ ಆಗುತ್ತೆ. ಓಕೆ, ದೇರ್ ಆರ್ ದ 20 ಡಿಫ್ರೆಂಟ್ ಅಮೈನೋ ಆಸಿಡ್ಸ್ ಇರುತ್ತೆ. ಈ tRNA ಅಮೈನೋ ಆಸಿಡನ್ನು ರೈಬೋಸೋಮ್ಸ್ಗೆ ಕ್ಯಾರಿ ಮಾಡುತ್ತೆ. ಓಕೆ, ಈಗ mRNA ಅಟ್ ಎ ಟೈಮ್ 3 ಬೇಸಸನ್ನು ರೀಡ್ ಮಾಡುತ್ತೆ. ಆಸ್ ಎ ರಿಸಲ್ಟ್ಸ್ tRNA ಕರೆಸ್ಪಾಂಡಿಂಗ್ ಅಮೈನೋ ಆಸಿಡನ್ನು ಸೇ ಇಟ್ ಬ್ರಿಂಗ್ಸ್ ಟು mRNA. As a result, number of amino acid is adding, then the chain of amino acids grow ಆಗ್ತಾ ಹೋಗುತ್ತೆ. Okay, then finally once the last amino acid add ಆದಾಗ totally a complex 3D shape form protein formation ಆಗುತ್ತೆ. Okay, and this process simply we can call as translation.